कैलासमठाधीशं तिरुचिस्वामी यतीश्वरं भावातीतं भवहरं वन्देऽहं परमं गुरुं साधुप्रियं कृपाब्धिं च शान्तमूर्तिं तपोनिधिं शिष्यप्रशिष्यरूपेण बोधकं गुरुमाश्रये। अम्बा शाम्भवी चन्द्रमौलितबला अपर्णा उमा पार्वती काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मी प्रदा चिद्रूपा परदेवता भगवती श्री राजराजेश्वरी। ಮಾರ್ಕಂಡೇಯ ಪುರಾಣದ ದೇವಿ ಮಾಹಾತ್ಮ್ಯ ಎಂಬ ಭಾಗದಲ್ಲಿ ವಿಶೇಷವಾಗಿ ಜಗನ್ಮಾತೆ ರಾಜರಾಜೇಶ್ವರಿ ಜಗನ್ಮಾತೆ ದೇವಿಯ ಪರಾಕ್ರಮವನ್ನು ಹಾಗೂ ದೇವಿಯ ಮಹಿಮೆಯನ್ನು ವರ್ಣನೆ ಮಾಡುವ ಈ ಭಾಗದಲ್ಲಿ ದುರ್ಗಾ ಸಪ್ತಶತಿ ಎಂಬ ಈ ಸಂಕಲನೆಗೆ ದೇವಿ ಮಾಹಾತ್ಮ್ಯ ಎಂಬ ಇನ್ನೊಂದು ಕೂಡ ಹೆಸರು, ದುರ್ಗಾ ಸಪ್ತಶತಿ. ಇದರಲ್ಲಿ 700 ಶ್ಲೋಕಗಳಿವೆ. 700 ಶ್ಲೋಕಗಳಲ್ಲಿ ದೇವಿಯ ವರ್ಣನೆಯನ್ನು ಪರಿಪೂರ್ಣವಾಗಿ, ದೇವಿಯ ಪರಾಕ್ರಮದ ವರ್ಣನೆ ತುಂಬ ಸುಂದರವಾಗಿ ಮಾಡಿದ್ದಾರೆ. ಇನ್ ದೀಸ್ 700 verses of the Devi Mahatmyam, all the glory of Devi has been described in 13 chapters. So whatever you see here in the Chandi Homa, the most important chanting. The others are all additional chantings, but this is the primary chanting. ಇದೇ ಪ್ರಧಾನವಾದ ಉಚ್ಚಾರಣೆ ಮಾಡೋದು, ಪ್ರಧಾನವಾಗಿ ಪಠನೆ ಮಾಡೋದು ಚಂಡಿ ಪಾಠ ಅಂತ. ಇದಕ್ಕೆ ಕೆಲವರು ಚಂಡಿ ಪಾಠ ಅಂತ ಹೇಳ್ತಾರೆ, ಚಂಡಿ ಪಾರಾಯಣ ಅಂತ ಹೇಳ್ತಾರೆ, ಕೆಲವರು ದುರ್ಗಾ ಸಪ್ತಶತಿ ಅಂತ ಕರೀತಾರೆ, ಕೆಲವರು ದೇವಿ ಮಹಾತ್ಮ್ಯ ಅಂತ ಕೂಡ ಇದು ಕರೀತಾರೆ. ಇದರಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಂಡು ನಾವು ಮಾಡಿದಾಗ ಇದಕ್ಕೆ ಮಹಿಮೆ ಜಾಸ್ತಿ. ಏನನ್ನು ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೊಂಡು ಮಾಡಿದಾಗ ಮನುಷ್ಯ ತಾನು ಮಾಡುವ ಪ್ರತಿಯೊಂದು ಕಾರ್ಯವನ್ನು ಅರ್ಥ ಮಾಡ್ಕೊಂಡು, ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಒನ್ ಇಸ್ ಡೂಯಿಂಗ್, ವೈ ಒನ್ ಇಸ್ ಡೂಯಿಂಗ್ ಆಲ್ಸೋ. ದೇವಿಯ ಮಹಿಮೆಯನ್ನು ವರ್ಣನೆ ಮಾಡಿದಾಗ ನಮ್ಮಲ್ಲಿ ಸದ್ಗುಣಗಳು ಜಾಸ್ತಿ ಆಗುತ್ತೆ. ಆಲ್ ದ ಗುಡ್ ಕ್ವಾಲಿಟೀಸ್ ವಿಲ್ ಕೀಪ್ ಆನ್ ಇನ್ಕ್ರೀಸಿಂಗ್ ಇನ್ ಅಸ್ ವೆನ್ ವಿ ಥಿಂಕ್ ಅಬೌಟ್ ದೇವಿ. ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಧರ್ಮ ಅಂಡ್ ಅಧರ್ಮ, ಅಂಡ್ ವಿ ವಿಲ್ ಲೀವ್ ಅಧರ್ಮ ಅಂಡ್ ದೆನ್ ಹೋಲ್ಡ್ ಆನ್ ಟು ಧರ್ಮ. ಅಧರ್ಮವನ್ನು ತ್ಯಾಗ ಮಾಡಿ ಧರ್ಮವನ್ನು ಗ್ರಹಿಸಿ, ಧರ್ಮದ ಬಾಳ್ದಾಗ ಏನಾಗುತ್ತೆ, ನಮಗೆ ಜಯ ಬರುತ್ತೆ, ನಮಗೆ ಶಾಂತಿ ಬರುತ್ತೆ, ನಮಗೆ ಮನಸ್ಸಿಗೆ ನೆಮ್ಮದಿ ಬರುತ್ತೆ, ಜನ ಎಲ್ಲ ಕೂಡ ಸಂತೋಷವಾಗುತ್ತೆ. ದೇವಿ ಬಂದು ಇವಾಗ ಧರ್ಮದ ಪ್ರತೀಕವಾಗಿ, ದೇವಿ ಇಸ್ ನೌ ರೆಪ್ರೆಸೆಂಟಿಂಗ್ ಧರ್ಮ ಅಂಡ್ ಆಲ್ ದಿ ಅಸುರಾಸ್ ಆರ್ ರೆಪ್ರೆಸೆಂಟಿಂಗ್ ಅಧರ್ಮ. ಇವಾಗ ನಾವು ಇವತ್ತಿನ ಬೆಳಗಿನ ಪ್ರಸಂಗದಲ್ಲಿ ಮಹಿಷಾಸುರನ ಸೈನ್ಯವನ್ನು ಹೇಗೆ ದೇವಿ ಸಂಹಾರ ಮಾಡಿದಳು ಎಂಬುದನ್ನು ನಾವು ಕೇಳಿದ್ದೇವೆ. ಇವಾಗ 3ನೇ ಅಧ್ಯಾಯದಲ್ಲಿ ನಾವು ಓದಕ್ಕೆ ಶುರು ಮಾಡ್ತಾ ಇದ್ದೀವಿ. ಯಾರ್ಯಾರಿಗೂ ಗೊತ್ತಿದೆಯೋ ಅವ್ರ ಜೊತೆಯಲ್ಲಿ ಹೇಳ್ಬೋದು, ಇಲ್ಲಾಂದ್ರೆ ಶ್ರವಣ ಮಾಡೋದ್ರಿಂದ ಕೂಡ ಅಷ್ಟೇ ಫಲಪ್ರಾಪ್ತಿ ಆಗುತ್ತೆ. ಸಂಸ್ಕೃತದಲ್ಲಿದೆ ಇದು. ಮೆಲ್ಲಿಗೆ ಅನುಸರಿಸಲಿಕ್ಕೆ ಎಷ್ಟೋ ಶಬ್ದಗಳು ನಮ್ಗೆ ಗೊತ್ತಿರುತ್ತೆ. ನಮ್ಮ ಭಾಷೆಗಳಲ್ಲಿ ಕೂಡ ಸಂಸ್ಕೃತ ಶಬ್ದಗಳಿವೆ. ಇದರಲ್ಲಿ ಚೆನ್ನಾಗಿ ಗಮನಿಸಿ ಕೇಳಿ. ಓಂ ಉದ್ಯದ್ಭಾನು ಸಹಸ್ರ ಕಾಂತಿ ಮರುಣ ಕ್ಷೌಮಾಂ ಶಿರೋಮಾಲಿಕಾಂ ರಕ್ತಾಲಿಪ್ತಪಯೋಧರಾಂ ಜಪವಟೀಂ ವಿದ್ಯಾಮಭೀತಿಂ ವರಂ ಹಸ್ತಾಬ್ಜೈರ್ದಧತೀಂ ತ್ರಿನೇತ್ರ ವಿಲಸತ್ ವಕ್ತ್ರಾರವಿಂದಶ್ರಿಯಂ ದೇವೀಂ ಬದ್ಧಹಿಮಾಂಶುರತ್ನ ಮುಕುಟಾಂ ವಂದೇ ರವಿಂದ ಸ್ಥಿತಾಂ. ದೇವಿ ಲಕ್ಷ್ಮಿಯ ವರ್ಣನೆ ಇದು. ದೇವಿ ಬಂದು ಅರವಿಂದದಲ್ಲಿ, ಅಂದರೆ ತಾವರೆ ಹೂವಿನ ಮೇಲೆ ಕೂತಿದ್ದಾರೆ. ದೇವಿ ಲಕ್ಷ್ಮಿ ಸೀಟೆಡ್ ಆನ್ ದಿ ಲೋಟಸ್ ಅಂಡ್ ಶಿ ಈಸ್ ಜಸ್ಟ್ ಲೈಕ್ 1,000 suns. ಶಿ ಈಸ್ ಗ್ಲೋಯಿಂಗ್ ಲೈಕ್ 1,000 suns. 1,000 ಸೂರ್ಯ ಒಂದೇ ಸಮಯದಲ್ಲಿ ತುಂಬ ಬೆಳಗಿದ್ರೆ ಎಷ್ಟು ಬೆಳಕಿರುತ್ತೋ ಅಷ್ಟು ಬೆಳಕಾಗಿದ್ದಾಳೆ. ಕೆಂಪು ಬಣ್ಣ ಆಗಿದೆ ದೇವಿಯ ಬಣ್ಣ. ಆಮೇಲೆ ಎಲ್ಲ ರೀತಿಯಲ್ಲಿಯೂ ಕೈಗಳಲ್ಲಿ ಒಂದು ವಿದ್ಯೆಯನ್ನು ಇಟ್ಕೊಂಡಿದ್ದಾಳೆ, ಅಭಯವನ್ನು ಕೊಡ್ತಾ ಇದ್ದಾಳೆ, ಜಪಮಾಲೆಯನ್ನು ಇಟ್ಕೊಂಡಿದ್ದಾರೆ. ಇದು ವಿಶೇಷವಾಗಿ ಲಕ್ಷ್ಮಿಯ ಸ್ವರೂಪ ಆದರೂ ಕೂಡ ಸರಸ್ವತಿ ತರ ಕಾಣಿಸ್ತಾ ಇದ್ದಾಳೆ. ಅಭಯ ವರದವನ್ನು ಕೊಡ್ತಾ ಇದ್ದಾಳೆ. ಅದಾದ ನಂತರ ಎಲ್ಲರಿಗೂ ವಿದ್ಯಾ ರೂಪವಾಗಿಯೂ ಇದ್ದಾಳೆ ದೇವಿ, ಆಮೇಲೆ ಸಂಪತ್ತು ರೂಪವಾಗಿಯೂ ಇದ್ದಾಳೆ. ಋಷಿರುವಾಚ ಓಂ ಋಷಿರುವಾಚ ನಿಹನ್ಯಮಾನಂ ತತ್ಸೈನ್ಯಂ ಅವಲೋಕ್ಯ ಮಹಾಸುರಃ
ಸೇನಾನಿಶ್ಚಿಕ್ಷುರ ಕೋಪಾದ್ಯಯೌ ಯೋದ್ಧುಮಥಾಂಬಿಕಾಂ. ಎಲ್ಲ ಪೂರ್ತಿ ಸೈನ್ಯವೆಲ್ಲವನ್ನು ಕೂಡ ದೇವಿ ನಾಶ ಮಾಡೋದನ್ನು ನೋಡಿ ಚಿಕ್ಷುಹು ಎಂಬ ಸೇನಾಧಿಪತಿ ದೇವಿ ಕಡೆ ಬರ್ತಾ ಇದ್ದಾನೆ. ಚಿಕ್ಷುಹು ಎಂಬ ಸೇನಾಧಿಪತಿ ದೇವಿಯನ್ನು ನೋಡ್ಕೊಂಡು ಬರ್ತಾ ಇದ್ದಾನೆ. ಸ ದೇವೀಂ ಶರವರ್ಷೇಣ ವವರ್ಷ ಸಮರೇ ಸುರ ಯಥಾ ಮೇರುಗಿರೇ ಶೃಂಗಂ ತೋಯ ವರ್ಷೇಣ ತೋಯದಃ. ಮಳೆ ಬಂದಾಗ ಹೇಗೆ ಮೋಡಗಳಿಂದ ಮಳೆ ಜೋರ ಸುರಿಯುತ್ತೋ ಹಾಗೆ ಈ ಚಿಕ್ಷುಹು ಎಂಬ ರಾಕ್ಷಸ ಬಾಣಗಳನ್ನು ಬಿಡ್ತಾ ಇದ್ದಾನೆ. ದಿಸ್ ರಾಕ್ಷಸ ಬೈ ನೇಮ್ ಚಿಕ್ಷು ಹಿ ಸ್ಟಾರ್ಟೆಡ್ ಸೆಂಡಿಂಗ್ ಆರೋಸ್ ಟುವರ್ಡ್ಸ್ ದೇವಿ. ತಸ್ಯ ಚಿತ್ವಾ ತಥೋ ದೇವಿ ಲೀಲಯೈವ ಶರೋತ್ಕರಾನ್ ಜಘಾನ ತುರಗಾನ್ ಬಾಣೇರ್ ಯಂತಾರಂ ಚೈವ ವಾಜಿನಾಂ ಚಿಚ್ಛೇದ ಚ ಧನುಸ್ಸದ್ಯೋ ಧ್ವಜಂ ಚಾತಿ ಸಮುಚ್ಛ್ರಿತಂ ವಿವ್ಯಾಧ ಚೈವ ಗಾತ್ರೇಷು ಛಿನ್ನ ಧನ್ವಾನಮಶುಗೈಃ ಸಚ್ಛಿನ್ನ ಧನ್ವಾ ವಿರಥೋ ಹತಾಶ್ವೋ ಹತಸಾರಿತಿ ಅಭ್ಯಧಾವತ ತಾಂ ದೇವೀಂ ಖಡ್ಗ ಚರ್ಮಧರೋಸುರಃ. ಈಗೇನ್ ಮಾಡೋದು, ದೇವಿ ನೋಡಿದ್ಲು ರಥವನ್ನು ಮತ್ತೆ ಅವನ ಕುದುರೆಗಳನ್ನು ಮತ್ತೆ ರಥವನ್ನು ಓಡಿಸೋನು ಎಲ್ಲರನ್ನು ದೇವಿ ತನ್ನ ಬಾಣಗಳಿಂದ ಹಾಗೆ ಸಂಹಾರ ಮಾಡಿಬಿಡ್ತಾಳೆ. ಅವಾಗ ಇವನು ರಥವಿಲ್ಲದೆ ಬಾಣವಿಲ್ಲದೆ ರಥವಿಲ್ಲದೆ ರಥ ಸಾರಥಿಯೂ ಇಲ್ಲದೆ ಕುದುರೆ ಇಲ್ಲದೆ ಅವನು ದೇವಿ ಕಡೆ ಓಡ್ ಬರ್ತಾ ಇದ್ದಾನೆ. ಕೈಯಲ್ಲಿ ಖಡ್ಗ ಮತ್ತು ಇದನ್ನು ಇಟ್ಕೊಂಡು ಚರ್ಮವನ್ನು ಇಟ್ಕೊಂಡು ಓಡಿ ಬರ್ತಾ ಇದ್ದಾನೆ. ನೌ ಹಿ ಇಸ್ ರನ್ನಿಂಗ್ ವಿತ್ ಶೀಲ್ಡ್ ಅಂಡ್ ಸೋರ್ಡ್ ಇನ್ ಹಿಸ್ ಹ್ಯಾಂಡ್ ಬಿಕಾಸ್ ಹಿ ಲಾಸ್ಟ್ ಆಲ್ ಹಿಸ್ ಚಾರಿಟ್ ಅಂಡ್ ಎವ್ರಿಥಿಂಗ್. ಆಜಘಾನ ಭುಜೆ ಸವ್ಯೆ ದೇವೀಮಪ್ಯತಿ ವೇಗವಾನ್ ಸಿಂಹಮಾಹೃತ್ಯ ಖಡ್ಗೇನ ತೀಕ್ಷ್ಣಧಾರೇಣ ಮೂರ್ಧನಿ. ಆಜಘಾನ ಭುಜೆ ಸವ್ಯೆ ದೇವೀಮಪ್ಯತಿ ವೇಗವಾನ್ ತಸ್ಯಾ ಖಡ್ಗೋ ಭುಜಂ ಪ್ರಾಪ್ಯ ಪಫಾಲ ನೃಪನಂದನ ತಥೋ ಜಗ್ರಾಹ ಶೂಲಂ ಸ ಕೋಪಾದರುಣ ಲೋಚನಃ. ಅವನೇನ್ ಮಾಡ್ತಾರೆ, ಖಡ್ಗ ತಗೊಂಡು ಓಡ್ ಬರ್ತಾನೆ. ಬಂದಿದ ತಕ್ಷಣ ದೇವಿ ಸುಮ್ಮನೆ ದೇವಿ ಕೈಗೆ ಅದು ಮುಟ್ಟಿದ ತಕ್ಷಣ ತುಂಡು ತುಂಡು ಆಗೋಗ್ಬಿಡುತ್ತೆ. ಆ ಖಡ್ಗ ಕೂಡ ಒಂದು ಕತ್ತಿ ಇದೆಯಲ್ಲ ಅದು ತುಂಡು. ದ ಮೊಮೆಂಟ್ ಇಟ್ ಟಚಸ್ ದ ಹ್ಯಾಂಡ್ ಆಫ್ ದೇವಿ, sword itself breaks it into pieces. Now he comes with a spear. ಶೂಲವನ್ನು ತಗೊಂಡು ಓಡ್ ಬರ್ತಾ ಇದ್ದಾನೆ. ಚಿಕ್ಷೇಪ ಚ ಸತತಸ್ತತ್ತು ಭದ್ರಕಾಲ್ಯಾ ಮಹಾಸುರಃ ಜಾಜ್ವಲ್ಯಮಾನಂ ತೇಜೋಭಿ ರವಿಬಿಂಬಂ ಇವಾಂಬರಾತ್ ದೃಷ್ಟ್ವಾ ತದಾಪತಚ್ಛೂಲಂ ದೇವಿ ಶೂಲಮಮುಂಚತ ತಚ್ಛೂಲಂ ಶತಥಾ ತೇನ ನೀತಂ ಸ ಚ ಮಹಾಸುರಃ. ಒಂದೇ ಒಂದು ಶೂಲ ಅವನು ಬಿಡ್ತಾನೆ. ಅವಾಗ ದೇವಿ ಅವನ ಕಡೆ ಇನ್ನೊಂದು ಶೂಲವನ್ನು ಬಿಟ್ಟು ಅವನು ಬಿಟ್ಟಿರೋ ಶೂಲವನ್ನು ತುಂಡು ತುಂಡಾಗಿ ಮಾಡಿ ಅವನ ಶರೀರವನ್ನು ಕೂಡ ತುಂಡು ತುಂಡಾಗಿ ಮಾಡಿ ಅವನನ್ನು ಕೊಂದು ಬಿಡ್ತಾಳೆ ದೇವಿ. So that he has sent a spear and Devi has sent a spear. So Devi's spear is going and breaking his spear into pieces and his body also into pieces and he is completely destroyed. ಹತೆ ತಸ್ಮಿನ್ ಮಹಾವೀರ್ಯೇ ಮಹಿಷಸ್ಯ ಚ ಮೂಪತೌ ಆಜಗಾಮ ಗಜಾರೂಢಶ್ಚಾಮರಸ್ತ್ರಿದಶಾರ್ದನಃ ಸೋಪಿ ಶಕ್ತಿಂ ಮುಮೋಚಾಥ ದೇವ್ಯಾಸ್ತಾಮಾಂಬಿಕಾ ಧೃತಂ ಹುಂಕಾರಭಿಹತಾಂ ಭೂಮೌ ಪಾತಯಾಮಾಸ ನಿಷ್ಪ್ರಭಾಂ. ನಾವು ಅನದರ್ ಅಸುರ ಕಾಲ್ಡ್ ಎಸ್ ಚಾಮರ. ಇನ್ನೊಂದು ಅಸುರ ಚಾಮರ ಎಂಬವನು ಓಡ್ ಬರ್ತಾನೆ. ಶಕ್ತಿ ಎಂಬ ಒಂದು ಆಯುಧವನ್ನು ತಗೊಂಡು ದೇವಿ ಮೇಲೆ ಅವನು ದಾಳಿ ಮಾಡ್ತಾನೆ. ದೇವಿ ಏನ್ ಮಾಡ್ತಾಳೆ, ಬರೀ ಹುಂ ಅಂತ ಹೇಳ್ತಾಳೆ. ಹೇಳಿದ ತಕ್ಷಣನೇ ಆ ಶಕ್ತಿ ಕೂಡ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ದೇವಿಯ ಹುಂಕಾರ, ಜಸ್ಟ್ ಬೈ ಒನ್ ಲೌಡ್ ಸೌಂಡ್ ಫ್ರಮ್ ದ ಮೌತ್ ಆಫ್ ದೇವಿ ದ ಶಕ್ತಿ ಫಾಲ್ಸ್ ಡೌನ್ ಅಂಡ್ ಬಿಕಮ್ಸ್ ಅಬ್ಸಲ್ಯೂಟ್ಲಿ ಯೂಸ್ಲೆಸ್. ಭಗ್ನಾಂ ಶಕ್ತಿಂ ನಿಪತಿತಾಂ ದೃಷ್ಟ್ವಾ ಕ್ರೋಧ ಸಮನ್ವಿತಃ ಚಿಕ್ಷೇಪ ಚಾಮರ ಶೂಲಂ ಬಾಣೈಸ್ತದಪಿ ಸಚ್ಛಿನತ್ ತತಃ ಸಿಂಹ ಸಮುತ್ಪತ್ಯೆ ಗಜ ಗುಂಫಾಂತರೇ ಸ್ಥಿತಃ ಬಾಹುಯುದ್ಧೇನ ಯುಧೇ ತೇನೋಚ್ಚೈಸ್ ತೇನೋಸ್ತೈತ್ರಿದಶಾರಿಣ ಯುದ್ಧಮಾನೋ ತತಸ್ತೌತು ತಸ್ಮಾನ್ ನಾಗಾನ್ ಮಹೀಂ ಗತೌ. ಆಗ ಚಾಮರ ಏನ್ ಮಾಡ್ತಾನೆ, ಶೂಲವನ್ನು ಬಿಡ್ತಾನೆ. ಅಗೇನ್ ದಿಸ್ ಚಾಮರ he throws the spear. By that time the lion of Devi, she climbs onto the head of the elephant on which Chamara is seated. Climbs and then kills the elephant also. And by that time, with arrows, even the Chamara is killed and the elephant is also killed. And both of them fall down on the ground. So Devi has taken the second Senadipati. One is Chikshu, one is now Chamara. ಯುಧಾತೇತಿ ಸಂರಬ್ಧೌ ಪ್ರಹಾರೈರತಿ ದಾರುಣೈಃ ತಥೋ ವೇಗಾತ್ ಸ್ಖಮುತ್ಪತ್ಯ ನಿಪತ್ಯ ಚ ಮೃಗಾರಿಣ ಕರಪ್ರಹಾರೇಣ ಶಿರಶ್ಚಾಮರಸ್ಯ ಪೃಥಕ್ ಕೃತಂ ಉದಗ್ರಶ್ಚರಣೆ ದೇವ್ಯಾ ಶಿಲಾವೃಕ್ಷಾದಿಭಿರ್ಹತಃ ದಂತುಮುಷ್ಟಿ ತಲೈಶ್ಚೈವ ಕರಾಲಶ್ಚ ನಿಪಾತಿತಃ. Then another asura who came there with very much lot of force and trying to attack Devi, his head also was cut off by Devi. Many other 2-3 more asuras also are just immediately slain by Devi. ಇನ್ನು 3 ಅಸುರರು ಕೂಡ ದೇವಿ ಕಡೆ ಬಂದ್ರೆ ಅವರನ್ನು ಕೂಡ ದೇವಿ ಸಂಹಾರ ಮಾಡಿಬಿಡ್ತಾಳೆ. ದೇವಿ ಕ್ರುದ್ಧ ಗದಾಪಾತೈಶ್ಚೂರ್ಣಯಾಮಾಸ ಚೋದ್ಧತಂ ಬಾಷ್ಕಲಂ ಭಿಂದಿಪಾಲೇನ ಬಾಣೈಸ್ತಾಮ್ರಂ ತಥಾಂಧಕಂ. ಬಾಷ್ಕಲ and then Tamra and Andhaka, 3 other asuras come and they also are destroyed by Devi. Ugrasya mugraviryam cha tathaiva cha mahahanum
Ugravirya and Mahahanu, Tretracha Trishulena Jagana Parameshwari, and yes, with one Trishula, Devi has killed the other two Asuras also. Vidalasya Kayat Patayamasa Vaishiraha, Durdharam Durmukham Chobho Sharir Nirnye Yamakshayam. So Vidala and Durdhara and Durmukha, another three Asuras, they also came and Devi just killed them by the arrows. ಬಾಣವನ್ನು ಬಿಟ್ಟು ದೇವಿ ಆ ಮೂರು ಅಸುರನ್ನು ಸಂಹಾರ ಮಾಡಿದ್ದಾಳೆ. ಏವಂ ಸಂಕ್ಷೀಯಮಾಣೇ ತು ಸ್ವಸೈನ್ಯೇ ಮಹಿಷಾಸುರಃ ಮಾಹಿಷೇಣ ಸ್ವರೂಪೇಣ ತ್ರಾಸಯಾಮಾಸ ತಾನ್ ಗಣಾನ್. ಇವಾಗೆಲ್ಲ ಸೈನಿಕರು ಸೇನಾಧಿಪತಿಗಳು ಎಲ್ಲರೂ ಕೂಡ ಸಂಹಾರ ಆಗೋದು ನೋಡಿ ಮಹಿಷಾಸುರ ತಾನೇ ಬರ್ತಾ ಇದ್ದಾನೆ. ಯಾವ ರೂಪದಲ್ಲಿ ಬರ್ತಾನೆ? ಒಂದು ಎಮ್ಮೆಯ ರೂಪದಲ್ಲಿ ಬರ್ತಾನೆ. ಮಹಿಷಾಸುರ ಇಸ್ ಕಮಿಂಗ್ ಇನ್ ದ ಫಾರ್ಮ್ ಆಫ್ ಎ ಬಫೆಲೋ ಅಂಡ್ ಅಟ್ಯಾಕಿಂಗ್ ದೇವಿ. ನೌ ಹಿ ಇಸ್ ವೆರಿ ಕೇಪಬಲ್ ಆಫ್ ಚೇಂಜಿಂಗ್ ಹಿಸ್ ಫಾರ್ಮ್ ಎಟ್ ಎನಿ ಟೈಮ್ ಇಂಟು ಎನಿಥಿಂಗ್. He can become an elephant, he can become a lion, he can become a buffalo, whatever form. So he has come with the form of a buffalo and is attacking all the aids of the ದೇವಿ. ಎಲ್ಲ ಸೈನ್ಯಗಳನ್ನು ಕೂಡ ಅವನು ಜೋರಾಗಿ ಆಕ್ರಮಣ ಮಾಡ್ತಾ ಇದ್ದಾನೆ. ಕಾಂಶ್ಚಿತ್ತುಂಡ ಪ್ರಹಾರೇಣ ಖುರಕ್ಷೇಪೈಸ್ತಥಾಪರಾನ್ ಲಾಂಗೂಲ ತಾಡಿತಾಂಶ್ಚಾನ್ಯಾನ್ ಶೃಂಗಾಭ್ಯಾಂ ಚ ವಿದಾರಿತಾನ್. ಕೆಲವರನ್ನು ಅವನು ಮುಖದಿಂದ ಕೊಂಬಿನಿಂದ ಚುಚ್ತಾ ಇದ್ದಾನೆ, ಕೆಲವರನ್ನು ಬಾಯಿಂದ ಕಚ್ಚುತ್ತಾ ಇದ್ದಾನೆ, ಕೆಲವರನ್ನು ಬಾಲದಿಂದ ಹೊಡಿತಾ ಇದ್ದಾನೆ, ಕೆಲವರನ್ನು ಅವನು ಆಮೇಲೆ ಏನೋ ಧುಮುಕಿ ಹಂಗೆ ಜಿಗಿದು ಕೊಳ್ತಾ ಇದ್ದಾನೆ. He is attacking everybody with all possible movements, by his horns, by his mouth, by his tail, everything. The Mahishasura is attacking them. Vegena kanshid aparannadena brahmanena cha nishvasa pavanena anyan patayamasa bhutale. Sometimes he is just grunting. ಸುಮ್ಮನೆ ನಿಶ್ವಾಸದಿಂದ ಅವನ ಉಸಿರಿನಿಂದಲೇ ಕೆಲವ್ರನ್ನೆಲ್ಲ ಕೆಳಗೆ ಬೀಳಿಸ್ತಾ ಇದ್ದಾನೆ ಅವನು. ನಿಪಾತ್ಯ ಪ್ರಮಥಾನೀಕಂ ಅಭ್ಯಧಾವತ ಸೋಸುರಃ ಸಿಂಹಂ ಮಂತು ಮಹಾದೇವ್ಯ ಕೋಪಂ ಚಕ್ರೆ ತಥೋಂಬಿಕಾ. ಎಲ್ಲರನ್ನು ಕೊಂದುಬಿಟ್ಟು ಅವನು ಸಿಂಹದ ಕಡೆ ಹೋಗ್ತಾ ಇದ್ದಾನೆ, ದೇವಿಯ ಸಿಂಹದ ಕಡೆ ಹೋಗ್ತಾ ಇದ್ದಾನೆ. ಈಸ್ ನೌ ರನ್ನಿಂಗ್ ಟುವರ್ಡ್ಸ್ ದಿ ಲಯನ್ ಆಫ್ ದೇವಿ. ಸೋಪಿ ಕೋಪಾನ್ ಮಹಾವೀರ್ಯ ಕ್ಷುರಕ್ಷುಣ್ಣ ಮಹೀತಲಃ ಶೃಂಗಾಭ್ಯಾಂ ಪರ್ವತಾನ್ ಉಚ್ಚಾನ್ ಶಿಕ್ಷೇಪ ಚ ನನಾದಚ. ಅವಾಗ ದೇವಿ ನೋಡ್ಬಿಟ್ಟು ಏನ್ ಮಾಡ್ತಾಳೆ, ದೇವಿ ಹತ್ರ ಬಂದು ಕೋಪ ಮಾಡ್ತಾಳೆ. ಕೋಪ ಮಾಡಿದ ತಕ್ಷಣ ಅವನು ಏನ್ ಮಾಡ್ತಾನೆ, ಮಣ್ಣನ್ನೆಲ್ಲ ತೆಗೆದು ಮಣ್ಣು ಕಲ್ಲು ಬಂಡೆಗಳನ್ನ ತೆಗೆದು ಎತ್ತಿ ಬಿಸಾಡ್ತಾ ಇದ್ದಾನೆ ಮಹಿಷಾಸುರ. ಈಸ್ ಥ್ರೋಯಿಂಗ್ ನೌ ಸ್ಟೋನ್ಸ್, boulders and mud. With his horns he is digging the earth and then throwing all mud down on Devi. Vega ಭ್ರಮಣ ವಿಕ್ಷುಣ್ಣ ಮಹೀತಸ್ಯ ವಶೀರ್ಯತ ಲಾಂಗೂಲೇನಾಹತಶ್ಚಾಬ್ಧಿ ಪ್ಲಾವಯಾಮಾಸ ಸರ್ವತ. ಅವನು ಎಷ್ಟು ದೊಡ್ಡದಾಗಿದ್ದಾನೆ ಅಂತ ಹೇಳಿದ್ರೆ ಭೂಮಿನೇ ಅಲ್ಲಾಡ್ತಾ ಇದೆ. The entire earth is shaking because of his movements. Even the ocean is throwing out big waves. ದೊಡ್ಡ ಅಲೆಗಳನ್ನ ಯಾವುದು ಸಮುದ್ರ ಮೇಲೆತ್ತಿ ಹಾಕ್ತಾ ಇದೆ. ಧೃತ ಶೃಂಗ ವಿಭಿನ್ನಾಶ್ಚ ಖಂಡಂ ಯಯುರ್ಘನಾಃ ಶ್ವಾಸಾನಿಲಾಸ್ತಾ ಶತಶೋ ನಿಪೇತುರ್ನಭಸೋಚಲಾಃ ಇತಿ ಕ್ರೋಧ ಸಮಾಧ್ಮಾತಂ ಆಪದಂತಂ ಮಹಾಸುರಂ ದೃಷ್ಟ್ವಾ ಸಾ ಚಂಡಿಕಾ ಕೋಪಂ ತದ್ವದಾಯ ತದಾಕರೋತ್. ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ಈ ಒಂದು ಕೆಲಸ. ದೇವಿ ನೋಡ್ತಾಳೆ ಈ ಮಹಿಷಾಸುರನ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಇವಾಗ ಅವನ ಕೊಂದು ಬಿಡಬೇಕು ಅಂತ ತೀರ್ಮಾನ. ನೌ ಶಿ ಡಿಸೈಡ್ಸ್ ಟು ಸ್ಲೇ ಹಿಮ್ ಬಿಕಾಸ್ ನೌ ವಾಟ್ ಎವರ್ ಇಸ್ ಡನ್ ಡ್ಯಾಮೇಜ್ ಇಟ್ ಇಸ್ ಮೋರ್ ದನ್ ಸಫಿಷಿಯಂಟ್. ಸಾ ಕ್ಷಿಪ್ತ್ವಾ ತಸ್ಯ ವೈಪಾಶಂ ತಂ ಬಬಂಧ ಮಹಾಸುರಂ ತತ್ಯಾಜ ಮಾಹಿಷಂ ರೂಪಂ ಸೋಪಿ ಬದ್ಧೋ ಮಹಾಮೃದೆ. Immediately what Devi is throwing the pasha. You may know that Rajarajeshwari has got the pasha in his left hand. She's got a rope. ಒಂದು ಹಗ್ಗ ಇಟ್ಕೊಂಡಿದ್ದಾಳೆ ದೇವಿ, ಎಡಗೈಯಲ್ಲಿ ಹಗ್ಗ ಇಟ್ಕೊಂಡಿದ್ದಾಳೆ, ಅದಕ್ಕೆ ಪಾಶ ಅಂತ ಹೆಸರು. ಆ ಪಾಶವನ್ನು ಎತ್ತು ಬಿಸಾಡ್ತಾಳೆ, ಅವನನ್ನ ಬಂಧನೆ ಮಾಡ್ತಾಳೆ. ಶಿ ಟೈಸ್ ಹಿಮ್, ಇಮಿಡಿಯೇಟ್ಲಿ he changes his form. He becomes a human form. He becomes a rakshasa form. ತತಸ್ಸಿಂಹೋ ಅಭವತ್ ಸದ್ಯೋ ಯಾವತ್ ತಸ್ಯಾಂಬಿಕಾ ಶಿರಃ ಶಿರತಿ ತಾವತ್ ಪುರುಷ ಖಡ್ಗಪಾಣಿರ ದೃಶ್ಯತ. Again he suddenly becomes a lion. The moment she ties him, he becomes a lion, and Devi has attacked the lion, and again he becomes a rakshasa. ಅವನು ಮತ್ತೆ ತನ್ನ ರೂಪವನ್ನು ಬದಲಾವಣೆ ಮಾಡ್ತಾ ಹೋಗ್ತಾ ಇದ್ದಾನೆ ಅವನು. ತತ ಏವಾಶು ಪುರುಷಂ ದೇವಿ ಚಿಚ್ಛೇದ ಸಾಯಕೈ ತಂ ಖಡ್ಗ ಚರ್ಮಣಾ ಸಾರ್ಧಂ ತತ ಸೋಭೋನ್ ಮಹಾಗಜ. ಇವಾಗ ರಾಕ್ಷಸ ರೂಪವನ್ನು ಧಾರಣೆ ಮಾಡಿದವನು ದೇವಿ ಅವನಿಗೆ ಪ್ರಹಾರ ಮಾಡಿದ ತಕ್ಷಣ ಅವನು ಆನೆ ಆಗ್ಬಿಡ್ತಾನೆ. Yes, she has just attacked the man who was looking like a rakshasa. Suddenly he became an elephant. ತಂ ಖಡ್ಗ ಚರ್ಮಣಾ ಸಾರ್ಧಂ ತತಃ ಸೋಭೂನ್ ಮಹಾಗಜಃ ಕರೇಣ ಚ ಮಹಾಸಿಂಹಂ ತಂ ಚ ಕರ್ಷ ಜಗರ್ಚ ಚ ಕರ್ಷತಸ್ತು ಕರಂ ದೇವಿ ಖಡ್ಗೇನ ನಿರಕೃಂತತ. Then again he became a masura and then attacked the lion. So Devi cut off his arms. ಅವನ ಕೈಯನ್ನ ಕತ್ತರಿಸ್ಬಿಡ್ತಾಳೆ ದೇವಿ. ತಥೋ ಮಹಾಸುರೋ ಭೂಯೋ ಮಾಹಿಷಂ ವಪುರಾಸ್ಥಿತಃ ತಥೈವ ಕ್ಷೋಭಯಾಮಾಸ ತ್ರೈಲೋಕ್ಯಂ ಸಚರಾಚರಂ. He was so powerful that again he became a buffalo. He changed his form into a buffalo and then went on disturbing the entire universe by
by his terrifying actions. Tata kruddha jagannmata chandika panamuttamam papau punah punascheva jahasaruna lochana. Now Devi is taking a very cool stand. ದೇವಿ ಇವಾಗ ತುಂಬಾ ಆನಂದವಾಗಿ ಕೊಲ್ಲೇಬೇಕು ಅಂತ ತೀರ್ಮಾನ ಮಾಡಿದಾಳೆ. ಅವಾಗ ಏನು ಮಾಡಿದಾಳೆ, ದೇವಿ ತನ್ನ ಕೈಯಲ್ಲಿದ್ದ ಅಮೃತವನ್ನು ಪಾನ ಮಾಡ್ತಾಳೆ. ಶಿ ಇಸ್ ಡ್ರಿಂಕಿಂಗ್ ದಿ ಅಮೃತಂ ಗಿವನ್ ಬೈ ದಿ ದೇವತಾಸ್. ಕೈಯಲ್ಲಿದ್ದ ಅಮೃತವನ್ನು ಪಾನ ಮಾಡ್ತಾಳೆ. ನನರ್ಧ ಚಾಸುರ ಸೋಪಿ ಬಲವೀರ್ಯ ಮದೋದ್ಧತಃ ವಿಷಾಣಾಭ್ಯಾಂ ಚಿಕ್ಷೇಪ ಚಂಡಿಕಾಂ ಪ್ರತಿಭೂಧರ. ಅವಾಗ ಅವನು ನೋಡ್ತಾನೆ ದೇವಿ ನಗತಾ ಇರೋದು ನೋಡ್ಬಿಟ್ಟು ಅವನು ಇನ್ನೂ ಕೋಪ ಬರುತ್ತೆ. he becomes more angry and he is grunting and then loudly making noises. He takes more mud and throws on Devi. ಇನ್ನೂ ಜಾಸ್ತಿ ಇದನ್ನೆತ್ತಿ ತುಂಬಾ ಶಬ್ದಗಳನ್ನು ಮಾಡ್ತಾ ಇದ್ದಾನೆ ಅವನು. ಸಾಚತಾನ್ ಪ್ರತಿಹಾಸ್ತೇನ ಚೂರ್ಣಯಂತಿ ಶರೋತ್ಕರೈ ಉವಾಚತಂ ಮಧೋದ್ಧೂತಂ ಮುಖರಾಗಾಕುಲಾಕ್ಷರಂ. ಇವಾಗ ಅವನು ಮದದಿಂದ ಎಗರ್ತಾ ಇರೋದು ನೋಡಿ, ಜಿಗಿತಾ ಇರೋದು ನೋಡಿ, ದೇವಿ ಇಸ್ ನೌ ಸ್ಪೀಕಿಂಗ್ ಟು ಹಿಮ್ ಬಿಕಾಸ್ he is jumping and dancing. All possible movements he is doing. So Devi is speaking to him. Devyuvacha garja garja kshanam moodha madhuyavat pibamyaham maya tvai hate traiva garjishyatyasu devata. Devi is saying, go on grunting, go on making loud noise. I am going to have some amritam now. ನಾನು ಅಮೃತವನ್ನು ಕುಡಿತಾ ಇದ್ದೀನಿ, ಎಷ್ಟು ಬೇಗ ಗರ್ಜನೆ ಮಾಡ್ಕೊ ನೀನು. ಇನ್ನು ಸ್ವಲ್ಪ ಹೊತ್ತಲ್ಲಿ ನೀನು ಗರ್ಜನೆ ನಿಲ್ಲಿಸ್ಬಿಡ್ತೀಯಾ, ದೇವತೆಗಳು ಗರ್ಜನೆ ಮಾಡ್ತಾರೆ. ಇನ್ ಸೊ ಲಿಟಲ್ ಟೈಮ್ ಯು ಆರ್ ಗೋಯಿಂಗ್ ಟು ಸ್ಟಾಪ್ ಗ್ರಂಟಿಂಗ್ ಅಂಡ್ ಶೌಟಿಂಗ್ ಅಂಡ್ ಹೌಲಿಂಗ್. Now the devatas are going to win and you see what is going to happen to you. Rishir uvacha eva muktva samutpatye sarudha tam mahasuram padena akramya kanthe cha shulenaina matadayat. ಎಲ್ಲರೂ ಕೂಡ ನೋಡಿರೋ ಸುಂದರವಾದ ಒಂದು ದೃಶ್ಯ. ಇವಾಗ immediately Devi jumps from the lion and she puts him down and then puts one foot on his chest and takes the Trishula and then immediately puts into his heart. So this is the Mahishasura Mardini scene what we all see. Then Devi has jumped and then she has put him down on the ground and put her foot on him. Tadasopi padakrantas tasya nijamukhatata ardhanishkranta evasi devya virena samvita. The power of Devi was so much that the Asura could not stand it at all. He became half fainted. He was already half now. His strength is complete because the power of Devi was so much. Her foot was on the Mahishasura. Ardhanishkrantaya vasau yuddhyamano mahasura taya mahasina devya shiraschitva nipatitah. And immediately Devi takes the sword and then cuts his head. ಅವನ ತಲೆಯನ್ನು ಕತ್ತರಿಸಿ ದೇವಿ ಮಹಿಷಾಸುರನನ್ನು ವಧೆ ಮಾಡ್ತಾಳೆ. ಅದಕ್ಕೋಸ್ಕರ ನಾವು ಭಗವತ್ಪಾದಾದಿ ಶಂಕರಾಚಾರ್ಯರು ಇದನ್ನೇ ಮಹಿಮೆಯನ್ನು ವರ್ಣನೆ ಮಾಡಿದರು. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿ ನಿವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇ ಶಿತಿ ಕಂಠ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಅಂತ ಅದ್ಭುತವಾಗಿ ವಾಟ್ ಎವರ್ ವಿ ಸೇ ಐಗಿರಿ ನಂದ್ ಆಲ್ ದ ಡಿಸ್ಕ್ರಿಪ್ಷನ್ ಆಫ್ ದೇವೀಸ್ ಪರಾಕ್ರಮ ಓನ್ಲಿ. ತಥೋ ಹಾಹಾಕೃತಂ ಸರ್ವಂ ದೈತ್ಯ ಸೈನ್ಯಂ ನನಾಶತತ್ ಪ್ರಹರ್ಷಂ ಚ ಪರಂ ಜಗ್ಮು ಸಕಲ ದೇವತಾಗಣ. ಆಗಿದ ತಕ್ಷಣನೇ ಎಲ್ಲ ದೇವತೆಗಳು ಕೂಡ ತುಂಬಾ ಸಂತೋಷದಿಂದ ಎಲ್ಲ ಅದ್ಭುತವಾದ ಆನಂದ ಪಡ್ತಾ ಇದ್ದಾರೆ, ದೇವಿಯನ್ನು ಸ್ತುತಿ ಮಾಡ್ತಾ ಇದ್ದಾರೆ. ತುಷ್ಟು ಉಸ್ತಾಂ ಸುರಾ ದೇವೀಂ ಸಹ ದಿವ್ಯೈರ್ ಮಹರ್ಷಿಭಿ ಜಗುರ್ ಗಂಧರ್ವ ಪತಯೋ ನೃತುಶ್ಚಾಪ್ಸರೋಗಣ. ಎಲ್ಲ ಗಂಧರ್ವರು ಮತ್ತೆ ಅಪ್ಸರ ಗಣಗಳು ಋಷಿಗಳು ಎಲ್ಲರೂ ಕೂಡ ಹೂವನ್ನು ಹಾಕಿ ದೇವಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ. ಹೇ ದೇವಿ ಎಲ್ಲರನ್ನು ಕಾಪಾಡೋದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹರಿ ಓಂ ತತ್ಸತ್.